ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಅವಲಕ್ಕಿನ ಉಪಯೋಗಿಸಿ ಅರಿಶಿಣದೆಲೆಯಿಂದ ಕಡುಬು ಮಾಡೋದನ್ನು ತೋರಿಸ್ತಿದ್ದೆ. ಇದನ್ನು ಇನ್ಸ್ಟಂಟ್ ಕಡುಬು ಹೇಳಕ್ಕು. ಒಂದಿನ ಮಾಡಿದ್ರೆ 3-4 ದಿನ ತನಕ ಇಟ್ಕ ತಿನ್ಲಕ್ಕು. ಕೆಲವರೆಲ್ಲ ಮುಸ್ರೆ ತಿಂತ್ವಿಲ್ಲೆ, ಅಂಥ ಟೈಮಲ್ಲಿ ಈ ರೀತಿ ಕಡುಬು ಮಾಡಿದ್ರೆ 3-4 ದಿನ ಇಟ್ಕೊಂಡು ತಿನ್ಲಕ್ಕು. ತುಂಬಾ ರುಚಿಯಾಗಿತ್ತು. ಬನ್ನಿ ಹಾಗಾದರೆ ಮಾಡೋದು ನೋಡುವನ. ನೋಡಿ, ನಾನು ಸಣ್ಣ ಗಾರ್ಡನ್ನಲ್ಲಿ ಇದು ಆಗಿತ್ತು, ಆದರೆ ಕೆಲವೊಂದೆಲ್ಲ ಹುಳ ತಿಂದಿಕ್ಕಿದು. ನಾನು ಇದ್ದದ್ರಲ್ಲೇ ಚಲೋ ಇದ್ದದ್ದ ಒಂದು 4-5 ಕೊಯ್ಕೊಂಡು ಆಮೇಲೆ ನಮ್ಮನೆ ಕೆಲಸದಮ್ಮನ ಹತ್ರ ಹೇಳಿದ್ದೆ, ಒಂದು ಸ್ವಲ್ಪ ತಂದುಕೊಡು, ಕಡುಬು ಮಾಡಬೇಕು ಹೇಳಿ. ಹಾಗೆ ಅವಳು ತಂದು ಕೊಟ್ಟಿದ್ಲು. ಅದಕ್ಕೆ ನನಗೆ ಕಡುಬು ಮಾಡೋಕ್ಕೆ ಈಸಿ ಆಯಿತು. ನೋಡಿ, ಈ ಕಡುಬು ಬಿಳಿ ಹೆಂಗೆ ಬತ್ತು ಹೇಳೋದನ್ನು ನಾನು ಹೇಳ್ಕೊಡ್ತೆ. ಸಾಮಾನ್ಯವಾಗಿ ಬಿಳಿ ಮಾಡಿದ್ರೆ ಮಕ್ಕಕ್ಕೆಲ್ಲ ತುಂಬ ಇಷ್ಟ ಆಗ್ತು. ಕಪ್ಪು ಮಾಡಿದ್ರೆ ಮಕ್ಕಳು ಅಷ್ಟು ಇಷ್ಟಪಡ್ತೀವಿಲ್ಲ, ಹಾಗೆ ಬಿಳಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೇ ರಾಶಿ ಚಲೋ ಆಗ್ತು. ತುಪ್ಪ ಎಷ್ಟು ಜಾಸ್ತಿ ಹಾಕೋ ತಿಂದ್ರೆ ಅಷ್ಟು ರುಚಿ ಆಗ್ತು. ಇಲ್ಲಿ ಮೇನಾಗಿ ಬೇಕಪ್ಪದು ತೆಂಗಿನಕಾಯಿ. ನಾನಿಲ್ಲಿ ದೊಡ್ಡ ತೆಂಗಿನಕಾಯಿ ತಗೊಂಡೆ, ಅದನ್ನು ಈಗ ನಾನು ಈ ತೆಂಗಿನಕಾಯಿನ ತುರಿದು ಒಂದು ಸರಿ ಮಿಕ್ಸಿ ಜಾರಲ್ಲಿ ಹಾಯ್ಕೊಂಡೆ. ನಿಂಗೋ ಬೇಕಾದರೆ ಹಾಗೇನೂ ಸಹ ಯೂಸ್ ಮಾಡ್ಲಕ್ಕು. ಆದರೆ ಒಂದು ಸುತ್ತು ಮಿಕ್ಸಿ ಜಾರಲ್ಲಿ ತಿರುಗಿಸ್ಕೊಂಬೆ ಚಲೋ, ಯಾಕೆಂದರೆ ಹಚ್ಚುಲಕ್ಕೆ ಸಹ ತುಂಬಾ ಈಸಿ ಆಗ್ತು. ನನಗಿಲ್ಲಿ ಸುಮಾರು ಕಾಯಿ ತುರಿ ಬಂದು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೆ. ನೋಡಿ, ಈಗ ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಳ್ಳೋ ಎಂತಕ್ಕೆ ಅಂದರೆ ಇದರಲ್ಲಿ ತುಂಬಾ ಕಸ ಇರ್ತು. ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೆ. ನಾನು ಬೆಲ್ಲನ ಸುಮಾರು ಸರಿ ತಗೊಂಡೆ. ಎಂತಕ್ಕೆ ಅಂದರೆ ನನಗೆ ಸ್ವಲ್ಪ ಬೆಲ್ಲ ಸಿಹಿ ಅಂದರೆ ತುಂಬಾ ಇಷ್ಟ ನಮ್ಮಳ ಮನೇಲಿ. ನಿಮಗೂ ಬೆಲ್ಲನ ಬೇಕಾದರೆ 1 ಕಪ್ ಕಾಯಿ ತುರಿಗೆ 3/4 ಕಪ್ ಬೆಲ್ಲ ತಗೊಳ್ಳಕ್ಕು. ನಾನಿಲ್ಲಿ ಸರಿ ತಗೊಂಡೆ. ಈ ಬೆಲ್ಲನ ಒಂದು ಬಂಡೀಲಿ ಹಾಕಿ, ಯಾವ ಬಂಡೀಲಿ ಪಾಕ ಮಾಡವ ಆ ಬಂಡಿಗೆ ಬೆಲ್ಲನ ಹಾಕಿ, ಬೆಲ್ಲ ಕುದಿಲ್ ಶುರು ಆದ ತಕ್ಷಣ ಕಾಯಿ ತುರಿ ಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಿದ್ನಲ್ಲಿ ಅದನ್ನು ಇದಕ್ಕೆ ಚೆನ್ನಾಗಿ ಈಗ ಪಾಕ ಪಾಕ ಸರಿಯಪ್ಪದೆ ಮುಖ್ಯ. ಯಾಕೆಂದರೆ ಪಾಕ ನೀಟಾಗಿ ಬಂದುಬಿಟ್ರೆ ಹಚ್ಚುಲಕ್ಕೂ ಸಹ ತುಂಬಾ ಈಸಿ ಆಗ್ತು. ಈ ಸಿಟಿಲಿಪ್ಪೋರು ಕಡುಬು ಮಾಡೋಕ್ಕಾದರೆ ಸಾಮಾನ್ಯವಾಗಿ ನಾಟಿ ಎಲೆನೇ ಉಪಯೋಗಿಸಿ. ಒಂದು ವೇಳೆ ನೀವು ಫಾರ್ಮ್ ಎಲೆ ಉಪಯೋಗಿಸಿದ್ರಿ ಅಂತಾದರೆ ಕಡುಬು ಅಷ್ಟು ಸ್ಮೆಲ್ ಆಗ್ತಿಲ್ಲ, ಅಂದರೆ ಪರಿಮಳ ಆಗ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೆ. ನೋಡಿ, ಈಗ ಸ್ವಲ್ಪ ತಿಕ್ಕಾಗ್ತೇ ಬಂದು, ಇದು ಇನ್ನೂ ತಿಕ್ಕಾಗ ಈ ರೀತಿಯಾಗಿ ಎಡ್ಬಿಡ್ದೇ ಕೈ ಆಡಿಸ್ತಾನೇ ಸೌಟಲ್ಲಿ ತಿರುಗಿಸ್ತಾ ಇರದೇಗಿದ್ರೆ ತಳ ಹಿಡಿತು. ಇದು ಪಾಕ ಬರ್ಸೋದೇ ಮೇನು. ನೀವು ರಾತ್ರಿಯೇ ಪಾಕ ಬರ್ಸಿ ಇಟ್ಕೊಂಬಿಟ್ರೆ ನಿಗೋಕ್ಕೆ ಹಬ್ಬದ ದಿನೆಲ್ಲ ಮಾಡಲಕ್ಕೆ ತುಂಬಾ ಈಸಿ ಆಗ್ತು. ಯಾಕೆಂದರೆ ಪಾಕ ಬರ್ಸೋಲಕ್ಕೆ ಟೈಮ್ ಹಿಡಿತಲ್ದ. ಮೇಲ್ಗಡೆ ಕವರೆಲ್ಲ ಏನಿಲ್ಲ, ಜಸ್ಟ್ ಮಿಕ್ಸ್ ಮಾಡೋದು ಹಚ್ಚೋದು ಅಷ್ಟೇ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ನೀವು ರಾತ್ರಿಯೇ ಪಾಕ ಬರ್ಸಿ ಇಟ್ಕೊಂಬಿಡಿ, ಬೆಳಗ್ಗೆ ಬೇಗ ಹಚ್ಚೋಲಕ್ಕಾಗ್ತು. ನೋಡಿ, ಈಗ ಏಲಕ್ಕಿ ಸ್ವಲ್ಪ ಕುಟ್ಟಿ ಹಾಕ್ತಾಯಿದ್ದೆ. ಕೆಲವರು ಏಲಕ್ಕಿನ ಹಾಕ್ತಿವಿಲ್ಲ, ಅರಿಶಿಣದೆಲೆಲ್ಲೇ ಒಂಥರ ಸ್ಮೆಲ್ ಇರ್ತೋಳಿ. ಬಟ್ ಏಲಕ್ಕಿ ಪರಿಮಳ ಏಲಕ್ಕಿಗೆ ಅದ್ರ ಹಾಕೋದ್ರಿಂದನೇ ಅದ್ಭುತವಾಗಿ ಆಗ್ತು ಕಡುಬು. ನಾನಿಲ್ಲಿ ಏಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕಿ ಕುಟ್ಟಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೆ. ಈಗ ಇದು ನೋಡಿ, ಇದು ಇಷ್ಟು ಹದ ಆದರೆ ಸಾಕು. ಇದಕ್ಕಿಂತ ಗಟ್ಟಿ ಆದ್ರೂ ಹಚ್ಚುಲಕ್ಕೆ ಕಷ್ಟ ಆಗ್ತು. ಈಗ ಈ ಎಲೆನೆಲ್ಲ ಕ್ಲೀನಾಗಿ ತೊಳೆದು ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಅದು ಒಣ ಹಾಕ್ಕೊಂಡು ಬಿಟ್ಬಿಡ್ತೆ. ಇದು ಪೂರ್ತಿ ಒಣಗಲಿ. ಅಲ್ಲಿ ತನಕ ನಾವು ಮೇಲ್ಗಡೆ ಕವರನ್ನು ರೆಡಿ ಸ್ಟಫಿಂಗ್ ಆಯ್ತು. ಈಗ ನಗೋಕ್ಕೀಗ ಕಣಕನ್ನು ರೆಡಿ ಮಾಡ್ಕೊಳ್ಳೋ. ಎಲೆ ಆದಷ್ಟು ದೊಡ್ಡದಿರೋ ಆದರೆ ಹಚ್ಚುಲಕ್ಕೆಲ್ಲ ಚಲೋ ಆಗ್ತು. ನನಗೆ ಇಲ್ಲೇ ಎಲೆ ಸುಮಾರು ಮೀಡಿಯಮ್ ಸೈಜು, ಕೆಲವೊಂದೆಲ್ಲ ತುಂಬಾ ಚಿಕ್ಕದು. ನಾನು ದೊಡ್ಡ ಎಲೆನ ಮೇಲ್ಗಡೆ ಇಟ್ಟಿದ್ದೆ, ಅದಕ್ಕೋಸ್ಕರ ನಿಮಗೆ ತೋರಿಸೋ ಹೇಳಿ. ನೋಡಿ, ಈಗ ಮೇಲ್ಗಡೆ ಕವರ್ ರೆಡಿ 2 ಕಪ್ ಅವಲಕ್ಕಿ, ಪೇಪರ್ ಅವಲಕ್ಕಿನೇ ತಗೊಳ್ಳೋ. ಈಗ ಅವಲಕ್ಕಿನ ಕ್ಲೀನಾಗಿ 2 ಸತಿ ತೊಳ್ಕೊಳ್ಳೋ. ಯಾಕೆಂದರೆ ಅವಲಕ್ಕಿಲಿ ಧೂಳಿರ್ತು. 2 ಸತಿ ತೊಳೆವಲಿ ತನಕನೇ ಇದು ಮೆತ್ತಗಾಗ್ತು. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಬಿಡಿ. ಈಗ ಅದೇ ಲೋಟದಲ್ಲಿ 2.5 ಲೋಟ ಚಿರೋಟಿ ರವೆ ತಗೊಳ್ಳೋ. ಚಿರೋಟಿ ರವೆ ತಗೊಂಬದ್ರಿಂದನೇ ಈ ಕಡುಬು ಚಲೋ ಬತ್ತು. ಮಾಮೂಲಿ ಬೇರೆ ರವೆ ಬೇಡ. ಒಂದು ವೇಳೆ ನೀವು ದೊಡ್ಡ ರವೆ
ಇದ್ದು ನನ್ನ ಹತ್ರ ಸಣ್ಣ ರವೆ ಇಲ್ಲೇಳಾದರೆ ನೀವು ಅದನ್ನು ಒಂದು ಸತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರು ಅಡ್ಡಿಲ್ಲ. ಇದನ್ನು ಒಂದು ಸತಿ ತೊಳೆದಿಟ್ಕೊಂಬಿಡಿ. ಈ ರವೆನೂ ತೊಳೆದೆರೆಸ್ಕೊಂಡ್ರೆ ಸಾಕಾಗ್ತು. ಈಗ ಎರಡನ್ನೂ ಸಹ ಮಿಕ್ಸ್ ಮಾಡೋ. ಇವಾಗ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋ. ಒಂದು ಸ್ವಲ್ಪನೂ ಗಂಟಿಪ್ಲಕ್ಕಾಗ ಗಂಟಿಲ್ಲಗಿದ್ದೆ ನೀಟಾಗಿ ಕಲಿಸ್ಕೊಳ್ಳೋ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನೂ ಹಾಕೋ. ಯಾಕೆಂದರೆ ಹೊರಗಡೆ ಭಾಗ ಸಪ್ಪೆ ಸಪ್ಪೆ ಅನಿಸ್ತು. ಒಂದು 5-6 ಚಮಚ ಸಕ್ಕರೆ ಹಾಕಿದ್ದೆ ನಾನು. ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಾಂದರೆ ಎಂತಾಗ್ತು, ರುಚಿ ಬತ್ತಿಲ್ಲೇ. ನೋಡಿ, ಈ ಸಕ್ಕರೆ ಹಾಕೋದ್ರಿಂದನೇ ಹೊರಗಡೆ ಭಾಗ ಬಿಳಿಯಾಗೆ ಇತ್ತು, ಕಪ್ಪೇನಾಗಿ ಕಾಣ್ತಿಲ್ಲ. ಅವಾಗ ಎಂತಾಗ್ತು, ಮಕ್ಕೋಕ್ಕೂ ಕೂಡ ತುಂಬಾ ಇಷ್ಟ ಆಗ್ತು. ಕೆಲವು ಮಕ್ಕೋ ಕಪ್ಪಾದರೆ ತಿಂತ್ವಿಲೆ. ನೋಡಿ, ನೀಟಾಗಿ ಕಲಿಸ್ಕೊಂಡೆ. ಒಂದು ಸ್ವಲ್ಪ ಕೂಡ ಗಂಟಿಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ಒಂದು 10 ನಿಮಿಷ ಮುಚ್ಚಿಡುವ. ಅದಲ್ಲಿಗೆ ತನಕ ಇನ್ನೂ ಸರಿ ಹಾಕೊಂಡಿರ್ತು. ಒಂದು ಬೌಲ್ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಮತ್ತು ತುಪ್ಪನ ಹಾಕಿಡಿ. ಯಾಕೆಂದರೆ ಈ ಎಲೆ ಮೇಲೆ ಹಚ್ಚುಲಕ್ಕೆ ಬೇಕು. ಎಲೆ ಮೇಲೆ ಈ ರೀತಿ ಹಚ್ಚೋದ್ರಿಂದ ಆಮೇಲೆ ಕಡುಬು ನೀಟಾಗಿ ಎಲೆನ ಬಿಟ್ಕತ್ತು. ಈಗ ಒಂದೊಂದೇ ಎಲೆ ತಗೊಂಡು ಅದಕ್ಕೆ ಈ ತುಪ್ಪ ಮತ್ತು ನೀರಿನ ಮಿಕ್ಸ್ ಇದ್ದಲ್ಲಿ ಅದನ್ನು ಈ ರೀತಿ ಸವರಿ, ಅದ್ರ ಮೇಲೆ ಈಗ ಅವಲಕ್ಕಿ ಮತ್ತು ರವೆ ಮಿಶ್ರಣ ಮಾಡಿಟ್ಟಿದ್ವಲ್ಲಿ ಅದನ್ನು ಒಂದು ಸ್ವಲ್ಪ ತಗೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡೋ. ಈ ರೀತಿ ಅಪ್ಲೈ ಮಾಡೋ. ನೋಡಿ, ನೀಟಾಗಿ ತೆಳ್ಳಗೆ ಮಾಡೋ. ಯಾವತ್ತು ಕಡುಬು ಎಷ್ಟು ತೆಳ್ಳಗಿರ್ತಾ ಅಷ್ಟು ರುಚಿ ಆಗ್ತು. ಇದು ತೆಳ್ಳಗೆ ಬತ್ತು, ಹಚ್ಚೋದು ಕೂಡ ತುಂಬಾ ಈಸಿ. ನನಗೆ ರೊಟ್ಟಿ ಎಲ್ಲ ಹಚ್ತವಲ್ಲಿ ಅದೇ ರೀತಿ ಇಷ್ಟು ತೆಳ್ಳಗೆ ಹಚ್ಕೊಂಡು ಎಲ್ಲನೂ ಒಂದು ಸೈಡಲ್ಲಿ ಇಟ್ಕೊಂಬಿಡಿ. ಹಚ್ಚಿ ಈಗ ಮಧ್ಯದಲ್ಲಿ ಈ ಕಾಯಿ ಮತ್ತು ಬೆಲ್ಲ ಹಾಕಿ ಪಾಕ ತರಿಸ್ಕೊಂಡಿದ್ದನ್ನು ಹಾಕಿ ಇದನ್ನು ನೀಟಾಗಿ ಮಡ್ಚು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದಂಗೆ ಮಾಡಿ. ನಾನು ಎಲ್ಲವನ್ನೂ ತೋರಿಸೋಕ್ಕಾಗ್ತಿಲ್ಲ ಇಲ್ಲಿ, ಹಾಗಾಗಿ 1-2 ಹಚ್ಚೋದ ತೋರಿಸ್ತಾ ಇದ್ದೆ. ಮಧ್ಯದಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಆಯ್ತು. ಆಮೇಲೆ ನೀಟಾಗಿ ಮಡ್ಚಿಡೋ. ಎಷ್ಟು ಈಸಿಯಾಗಿ ಬತ್ತು. ಇನ್ಸ್ಟೆಂಟ್ ಕಡುಬು. ಯಾರು ಬೇಕಾದರೂ ಮಾಡ್ಲಕ್ಕು. ಇದನ್ನು ಚಿಕ್ಕ ಮಕ್ಕಳು ಸಹ ಮಾಡ್ಲಕ್ಕು, ಅಷ್ಟು ಈಸಿ. ಈಗ ಒಂದೊಂದಾಗಿ ನೀಟಾಗಿ ಮಡ್ಚೋ. ಜಾಸ್ತಿ ಪ್ರೆಸ್ ಮಾಡಲು ಹೋಗಡಿ. ಯಾಕೆಂದರೆ ಪ್ರೆಸ್ ಮಾಡೋದ್ರಿಂದ ಸ್ಟಫಿಂಗ್ ಎಲ್ಲ ಆಚೆ ಬಪ್ಪು ಸಾಧ್ಯತೆ ಇರ್ತು. ಸೊ ನಿಧಾನಕ್ಕೆ ಮಾಡ್ಕೊಳ್ಳೋ ಇದನ್ನು. ಈಗೆಲ್ಲವನ್ನು ಒಂದು ಕಡೆ ಜೋಡಿಸಿಟ್ಕೊಂಡು ಕುಕ್ಕರ್ನಲ್ಲಿ ಅಥವಾ ಇಡ್ಲಿ ಕುಕ್ಕರ್ನಲ್ಲಿ ಇದಕ್ಕೆ ನೀರು ಹಾಕಿ, ಸುತ್ತಲೂ ನೀರು ಚೆನ್ನಾಗಿ ಹಾಕೋ. ಅರ್ಧ ಗಂಟೆ ಮೇಲೆ ಬೇಯಿಸೋಕ್ಕಾಗ್ತು ಇದನ್ನು. ಅದಕ್ಕೆ ಅದರ ಒಳಗಡೆ ಈ ರೀತಿ ಕಣ್ಣು ಇರ್ತಲ್ಲಿ ಒಂದು ಪಾತ್ರೆ, ಅದರಲ್ಲಿ ಇಟ್ಟು ನಾನು ಈ ರೀತಿ ಮುಚ್ಚಿದ್ದೆ. ಈಗ ಅರ್ಧ ಗಂಟೆ ಇದನ್ನು ಬೇಯಿಸ್ತಿದ್ದೆ. ಹಾಗಾಗಿ ನೀರನ್ನು ಒಳಗಡೆ ಜಾಸ್ತಿ ಹಾಕೊಳ್ಳೋ. ಯಾಕೆಂದರೆ ನೀರು ಆರೋದ್ರೆ ಮತ್ತು ಕತ್ತೊಪ್ಪು ಚಾನ್ಸಸ್ ಇರ್ತು. ಈಗ ನೋಡಿ, ಅರ್ಧ ಗಂಟೆ ಆಯ್ದೀಗ. ಆಫ್ ಮಾಡಿ ಈಗ ತೆಗಿತಾ ಇದ್ದೆ. ನೋಡಿ, ರುಚಿಯಾದ ಕಡುಬು ರೆಡಿ. ಇದಕ್ಕೆ ತುಪ್ಪ ಹಾಯ್ಕೊಂಡು ತಿಂತಾ ಇದ್ದರೆ ಸ್ವರ್ಗ. ಆಹಾ, ಒಂದು ಸತಿ ಟ್ರೈ ಮಾಡಿ ನೋಡಿ. ಕಡುಬು, ಪತ್ರೊಡೆ, ಈ ರೀತಿ ರುಚಿಯಾದ ಕಜ್ಜಾಯ ನೋಡ್ತಾ ಇದ್ದರೆ ನಾನು ಎಷ್ಟು ಜನ್ಮಿದ್ದೋ ಅಷ್ಟು ಜನ್ಮನೂ ನಾನು ಉತ್ತರ ಕನ್ನಡದಲ್ಲಿ ಹವ್ಯಕ್ಕಾಗೇ ಹುಟ್ಟಾಳು ಅನಿಸ್ತು. ನಿಮಗೂ ಹೆಂಗೆ ಅನಿಸ್ತು? ಎಲ್ಲರಿಗೂ ಸಹ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.